मत्स्याकृतिधर जय देवेशा वेदविबोधककूर्मस्वरूपा मन्दरगिरिधर सूकररूपा भूमिविधारक जय देवेशा काञ्चनलोचन नरहरिरूपा दुष्टहिरण्यकभञ्जन जय भो जय जय वामन बलिविध्वंसिन् दुष्टकुलान्तक भार्गवरूपा जय विश्रवसुतविध्वंसिन् जय कंसारी यदुकुलतिलका जय वृन्दावनचर देवेशा देवकी नन्दन नन्दकुमारा जय गोवर्धनधर वत्सारे धेनुकभञ्जन जय कंसारे रुक्मिणीनायक जय गोविन्द सत्यावल्लभ पाण्डवबन्धो खगवरवाहन जय पीठारे जय मुरभञ्जन पार्थसखे त्वं भौमविनाशक दुर्जनहारिन् सज्जनपालक जय देवेशा शुभगुणगणपूरित विश्वेशा जय पुरुषोत्तम नित्यविबोध भूमिभरान्तक कारणरूपा जय करभञ्जन देववरेण्या विधिभवमुखसुर सतत सुवन्दित सज्जनराम्बुज कञ्चन सुनेत्रा सकलसुरासुर निग्रहकारिन् पूतनिमारण जय देवेशा यद्भो विभ्रममत्राततिदम् आकामलासन शम्भुविपाद्यम् सृष्टिस्थितिलयमृच्छति सर्वं स्थिरिचरवल्लभ सत्वं जय भो जय यमलार्जुन भञ्जन मूर्ते जय गोपीकुज कुङ्कुमाङ्किताङ्ग पाञ्चाली परिपालन जय भो जय गोपीन जनरञ्जन जय भो जय रासोत्सव रतलक्ष्मीशा सतस सुकार्णव जय कञ्जाक्ष जय जननीकर पाशसुभद्रा हरणन्नावनीतस्य सुरेश बालक्रीडन परजय भो त्वं मुनिवरवन्दित पादपद्मेशा कालियापणिपणवर्धन जय भो द्विजपत्नर्पित मत्सि विभोर्नम् क्षीराम्बुधिकृत निलयन देवा वरद महाबल जय जय कान्ता दुर्जन मोहन बुद्ध स्वरूपा सज्जन बोधक कल्कि स्वरूपा जय युग दुर्जन विध्वंसि जय 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 भो जय विश्वात्मा इति मन्त्रं पठन्नेव कुर्यानिराजं बुधः घटिकत्वया शिष्टायां स्नानं कुर्याद्यथा विधिः अन्यथा नरकं याति यावात्रिंशाश्च चतुर्दशः इति कार्तिकदामोदरस्तोत्रं सम्पूर्णम् इति श्री पंचरात्रगमे हंसब्रह्मसंवादे श्री कार्तिकदामोदरस्तोत्रं सम्पूर्णम् ಇದನ್ನ ಹಂಸ ಮತ್ತು ಬ್ರಹ್ಮರ ಸಂವಾದದಲ್ಲಿ ಈ ಕಾರ್ತಿಕ ದಾಮೋದರ ಸ್ತೋತ್ರ ಬರುತ್ತೆ. ಏನಿದು ಕಾರ್ತಿಕ ದಾಮೋದರ ಸ್ತೋತ್ರ ಅಂದರೆ, ಈ ಸ್ತೋತ್ರದಲ್ಲಿ ಪರಮಾತ್ಮನ ದಶಾವತಾರದ ಬಗ್ಗೆ ವಿವರಿಸಲಾಗತ್ತೆ. ಮೊದಲು ಒಂದು ಪದ್ಯದಲ್ಲಿ ಮತ್ಸ್ಯಾವತಾರ, ಕೂರ್ಮಾವತಾರ, ವರಾಹಾವತಾರ, ನಂತರ ನಾರಸಿಂಹ, ವಾಮನ, ಪರಶುರಾಮ, ನಂತರ ರಾಮಾವತಾರ, ಕೃಷ್ಣಾವತಾರ,
ಕೃಷ್ಣಾವತಾರದ ಸಂಪೂರ್ಣ ವಿವರಣೆಗಳನ್ನು ಈ ಒಂದು ಕಾರ್ತಿಕ ದಾಮೋದರ ಸ್ತೋತ್ರವನ್ನು ಹೇಳಲಾಗಿದೆ. ಈ ಸ್ತೋತ್ರದಲ್ಲಿ ಭಗವಾನ್ ಶ್ರೀಕೃಷ್ಣನು ಪ್ರಾತಃ ಕಾಲ ಮತ್ತು ಸಂಧ್ಯಾಕಾಲದಲ್ಲಿ ಜ್ಯೋತಿಯನ್ನು ಬೆಳಗುವ ಸಮಯದಲ್ಲಿ ಹೇಳಬೇಕು ಅಂತಾರೆ. ಯಾರ್ಯಾರು ದೀಪವನ್ನು ಕಾರ್ತಿಕ ಮಾಸದಲ್ಲಿ ಹಚ್ಚಲಿಕ್ಕೆ ಆಗಿಲ್ವೋ ಅವರು ಈ ಅಮಾವಾಸ್ಯೆಯಂದು ಸಾಯಂಕಾಲ 365 ಬತ್ತಿ ಅಥವಾ ನಲ್ಲಿಕಾಯಿ ದೀಪ, ಬೆಲ್ಲದ ದೀಪ ಅಥವಾ ಯಾವುದೂ ಆಗಲಿಲ್ಲ ಅಂದರೆ ಒಂದು ಪುಟ್ಟ ಮಣ್ಣಿನ ಹಣತೆಯಲ್ಲಿ 2 ದೀಪಗಳಲ್ಲಿ ತುಪ್ಪದ ಬತ್ತಿಯಿಂದ ಕೂಡಿದಂತಹ ದೀಪವನ್ನು ಹಚ್ಚಿ ಈ ದಾಮೋದರ ಸ್ತೋತ್ರವನ್ನು ಹೇಳಿಕೊಂಡರೆ ಏನೆಲ್ಲ ಫಲಪ್ರಾಪ್ತಿ. ಇಂತಹ ಒಂದು ದಶಾವತಾರದ ವರ್ಣನೆಯನ್ನು ಒಂದೇ ಶ್ಲೋಕದಲ್ಲಿ ನಾವು ವರ್ಣಿಸಿದಾಗ ಏನು ಪ್ರಾಪ್ತಿಯಾಗತ್ತೆ ಅಂತ ಹೇಳಿದ್ರೆ, ಕಾರ್ತಿಕ ಸ್ನಾನ ಮಾಡಿದಷ್ಟು ಎಷ್ಟೋ ಜನ್ಮಗಳ ಪಾಪಗಳನ್ನು ಕಳೆಯುವಂಥ ಕಾರ್ತಿಕ ಸ್ನಾನವನ್ನು ಮಾಡಿದಷ್ಟು ಪುಣ್ಯವನ್ನು ತಂದುಕೊಡತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಕುರ್ಯಾನಿ ರಾಜಂ ಬುಧಃ, ರಾಜದ ವೈಭೋಗವನ್ನು ಏನೇ ಇದ್ರೂ ಮಹಾ ಯೋಗವನ್ನು ತಂದುಕೊಡುತ್ತೆ ಅಂತ ಹೇಳ್ತಾರೆ. ಅನ್ಯಥಾ ನರಕಂ ಯಾತಿ ಅಂತ ಹೇಳಿದ್ರೆ, ಏನಾದರೂ ನಾವು ತಿಳಿಯದೆ ಮಾಡಿರುವಂತಹ ತಪ್ಪುಗಳು ನಮ್ಮ ನರಕಕ್ಕೆ ತಿಳಿದರೆ ಈ ಒಂದು ಶ್ಲೋಕದ ಮುಖಾಂತರ ಈ ಒಂದು ದೀಪದಿಂದ ನಾವು ಏನು ಬೆಳಗಿಸ್ತೀವೋ ಆ ಶ್ಲೋಕದಿಂದ ದೀಪದಿಂದ ನಮ್ಮನ್ನು ನರಕದಿಂದ ವಿಮುಕ್ತಿಯನ್ನು ಕೊಟ್ಟು ಸದ್ಗತಿಯಿಂದ ಒಂದು ಪುಣ್ಯದ ಸ್ಥಾನಕ್ಕೆ ಕರೆದೊಯ್ಯುತ್ತೆ ಅಂತ ಈ ಶ್ಲೋಕದ ಅರ್ಥವಾಗಿದೆ. ಆದ್ದರಿಂದ ಈ ಕಾರ್ತಿಕ ದಾಮೋದರ ಸ್ತೋತ್ರ ಇರೋದು ಕಾರ್ತಿಕ ಮಾಸದಲ್ಲಿ ದಾಮೋದರ ಸ್ತೋತ್ರವನ್ನು ಕಡ್ಡಾಯವಾಗಿ ಎಲ್ಲರೂ ಹೇಳ್ಕೊಳ್ಳೇಬೇಕು. ಏನು ಕಾರ್ತಿಕ ಮಾಸ ಆದಮೇಲೆ ನೀವು ಹೇಳ್ತಾ ಇದ್ದೀರಲ್ಲ ಅಂತ ಅನ್ಕೋಬೋದು. ಆದರೆ ಎಷ್ಟೋ ಜನ ಇದನ್ನು ಹೇಳ್ಕೊಂಡಿದ್ದಾರೆ, ಆದರೆ ಯಾರಿಗೂ ಪಾಪ ದೀಪವನ್ನು ಹಚ್ಚಲಿಕ್ಕೆ ಆಗೇ ಇಲ್ಲ. ಏನೋ ನಾವು ದೇವರಿಗೆ ಒಂದು ಸಂಕಲ್ಪವನ್ನು ಮಾಡಲಿಕ್ಕೆ ಈ ಮಾಸದಲ್ಲಿ ನಮಗೆ ಆಗಲೇ ಇಲ್ಲ ಅಂತ ಅಂದ್ಕೊಳ್ಳೋರು ಈ ಒಂದು ಶ್ಲೋಕವನ್ನು, ಕಾರ್ತಿಕ ದಾಮೋದರ ಸ್ತೋತ್ರವನ್ನು ಅಮಾವಾಸ್ಯೆ ಇವತ್ತು ಸಾಯಂಕಾಲ ಅಂದರೆ ನಿನ್ನೆ ಸಂಜೆಯಿಂದನೇ ಶುರುವಾಗಿದೆ ಅಮಾವಾಸ್ಯೆ, ಇವತ್ತು ಸಾಯಂಕಾಲ ಕಡೆಯ ದಿನವಾಗಿರೋದ್ರಿಂದ ಕಾರ್ತಿಕ ಮಾಸಕ್ಕೆ ನಾಳೆಯಿಂದ ಮಾರ್ಗಶಿರ ಮಾಸ ಶುರುವಾಗ್ಬಿಡತ್ತೆ. ಆದ್ದರಿಂದ ಎಲ್ಲರೂ ಇವತ್ತು ಕಡ್ಡಾಯವಾಗಿ ಒಂದು ತುಪ್ಪದ ದೀಪವನ್ನು 2 ಹಣತೆಯಲ್ಲಿ ಹಚ್ಚಿ ಈ ಕಾರ್ತಿಕ ದಾಮೋದರ ಶ್ಲೋಕವನ್ನು ಹೇಳ್ಕೊಳ್ಳೋದ್ರಿಂದ ತಮ್ಮ ಮಾಡಿರುವಂತಹ ಪ್ರಾರಬ್ಧ ಕರ್ಮಗಳು, ನಮ್ಮ ಪಿತೃಗಳು ಮಾಡಿರುವಂತಹ ಪ್ರಾರಬ್ಧ ಕರ್ಮಗಳು ನಶಿಸಿ ಹೋಗುತ್ತೆ, ನಮ್ಮನ್ನು ಸದ್ಗತಿಗೆ ಕೊಂಡೊಯ್ಯುತ್ತೆ ಎಂಬುದು ಈ ಶ್ಲೋಕದ ಮಹಾನ್ ಅರ್ಥವಾಗಿದೆ. ಈ ಒಂದು ದಶಾವತಾರವನ್ನು ಸೂಚಿಸುವಂತಹ ಶ್ಲೋಕ, ಇದನ್ನೇ ನಾವು ಕಾರ್ತಿಕ ದಾಮೋದರ ಸ್ತೋತ್ರ. ಇದನ್ನು ಬ್ರಹ್ಮದೇವರು ಹಂಸಬ್ರಹ್ಮ ಸಂವಾದೆ ಪಂಚಾರಾತ್ರಗಮೇ ಬ್ರಹ್ಮನ ವಾಹನ ಹಂಸದ ಪಕ್ಷಿಯೊಂದಿಗೆ ಈ ಒಂದು ಸಂವಾದದಲ್ಲಿ ಭಗವಂತನ ದಶಾವತಾರದ ಬಗ್ಗೆ ಹೇಳ್ತಾ ಈ ಸಂವಾದದಲ್ಲಿ ಶ್ಲೋಕವನ್ನು ವರ್ಣಿಸಿದ್ದಾರೆ. ಆದ್ದರಿಂದ ಎಲ್ಲರೂ ತಪ್ಪದೆ ಈ ಒಂದು ಶ್ಲೋಕವನ್ನು ಹೇಳ್ಕೊಳ್ಳಿ. ಅದೇ ರೀತಿ ಈ ಶ್ಲೋಕವನ್ನು ನಾನು ಕ್ಲಿಪ್ಪಿಂಗ್ಸಲ್ಲೂ ಹಾಕಿರ್ತೀನಿ, ನೋಡಿಕೊಂಡು ನೀವು ನೋಟ್ ಮಾಡಿಟ್ಕೊಂಡ್ರೂ ಒಳ್ಳೆಯದು. ಯಾಕಂದರೆ ಯಾವಾಗಲೂ ನೀವು ದೀಪ ಹಚ್ಚಬೇಕಾದ್ರೆ ಈ ಕಾರ್ತಿಕ ದಾಮೋದರವನ್ನು ಶ್ಲೋಕವನ್ನು ಹೇಳ್ಕೊಂಡ್ರೆ ಸಕಲ ಪ್ರಾಪ್ತಿಯು ಉಂಟಾಗುತ್ತೆ ಅಂತ ಸ್ವತಃ ಭಗವಂತನೇ ಆ ಬ್ರಹ್ಮದೇವರಿಗೆ ಹೇಳಿರೋದ್ರಿಂದ ಬ್ರಹ್ಮನು ಹಂಸನಿಗೆ ಹೇಳ್ತಾ ಇರುವಂತಹ ಒಂದು ಸಂವಾದದಲ್ಲಿ ಮುಳುಗಿದೆ. ಇದು ಇವತ್ತಾಗಿತ್ತು. ಇವತ್ತು ಎಲ್ಲರೂ ಕೂಡ ತಮ್ಮ ತಮ್ಮ ಮನೆಗಳಲ್ಲಿ ಎಷ್ಟೋ ಕಡೆ ಲಕ್ಷ ದೀಪೋತ್ಸವವನ್ನು ಆಚರಿಸ್ತಾರೆ. ಇದನ್ನು ಆಚರಿಸುವ ಮುಖಾಂತರ ತಮ್ಮೆಲ್ಲರ ಇಷ್ಟಾರ್ಥಗಳು ಸಿದ್ಧಿಸಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.